ಬೆಂಗಳೂರಿನ ಜೀವನಾಡಿಗೆ ಹಿಡಿತಿದೆಯಾ ಗ್ರಹಣ. ದಿನದಿಂದ ದಿನಕ್ಕೆ ಅಪಾಯಕಾರಿ ಆಗ್ತಾ ಇದೆ ಬಿಎಂಟಿಸಿ ಬಸ್. ಪ್ರಯಾಣಿಕರು ಇರುವಾಗಲೇ ಪದೇ ಪದೇ ಬ್ರೇಕ್ ಫೇಲ್ ಆಗುವಂತ ಘಟನೆಗಳು ನಡೀತಾ ಇದ್ದಾವೆ ಬೆಂಗಳೂರಿನಲ್ಲಿ. ಬಿಎಂಟಿಸಿ ಬಸ್ನ ಗ್ಲಾಸ್ಗಳು ಪುಡಿ ಪುಡಿ. ಬೆಂಗಳೂರಿನ ಜೀವನಾಡಿಗೆ ಗ್ರಹಣ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ ಅಪಾಯಕಾರಿ ಆಗ್ತಾ ಇದೆ. ಬಿಎಂಟಿಸಿ ಬಸ್ ಜನರಿಗೆ ಬಹಳ ಮುಖ್ಯವಾಗಬೇಕು ಬೆಂಗಳೂರಿನಲ್ಲಿ. ಆದರೆ ಸಾಲು ಸಾಲು ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ ಬಿಎಂಟಿಸಿ ಬಸ್ಗಳಿಂದ. ಆದರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ ಹೇಳಿ ಸಾಲು ಸಾಲು ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಚಾಲಕನ ನಿಯಂತ್ರಣ ತಪ್ಪಿ ಬೇಕರಿಗೆ ನುಗ್ಗಿದೆ ಬಿಎಂಟಿಸಿ ಬಸ್. ಇವತ್ತು ಮುಂಜಾನೆಯೂ ಜಿಗಣಿ ಬಳಿ ನಡೆದಂತ ಅವಘಡ ಘಟನೆಯಿಂದ ಬಿಎಂಟಿಸಿ ಬಸ್ನ ಗ್ಲಾಸ್ಗಳು ಪುಡಿ ಪುಡಿಯಾಗಿ ಹೋಗಿದ್ದಾವೆ. ಬ್ರೇಕ್ ಫೇಲ್ ಆಗುತ್ತೆ ಅಂತ ಅಂದ್ರೆ ಏನ್ರಿ ಅರ್ಥ? ಬಸ್ನ ನಿರ್ವಹಣೆ ಸರಿಯಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವಾಗ ಯಾವ ರೀತಿಯಾಗಿ ಘಟನೆಗಳು ನಡೆದಿದ್ದಾವೆ ಅಂತ ಹೇಳಿ. ಬೀಡಾ ಅಂಗಡಿಗೆ ಗುದ್ದಿದ್ದ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಕೆಂಗೇರಿಯ ನಾಗದೇವನಹಳ್ಳಿಯ ರಸ್ತೆಯಲ್ಲಿ ಆಗಿದ್ದಂತ ಘಟನೆ. ಶಿರ್ಕೆ ಸರ್ಕಲ್ನಿಂದ ನಾಗರಬಾವಿ ಕಡೆಗೆ ಬಸ್ ಹೊರಟಿತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿತು. ಡಿಕ್ಕಿ ರಭಸಕ್ಕೆ ಅಂಗಡಿ ನಜ್ಜುಗುಜ್ಜಾಗಿ ಹೋಗಿತ್ತು. ಭಾರಿ ಅನಾಹುತ ತಪ್ಪಿದೆ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ. ಬೀಡಾ ಅಂಗಡಿಗೆ ಗುದ್ದಿದ್ದಂತ ಬಿಎಂಟಿಸಿ ಬಸ್ ಎಷ್ಟೋ ಜನರ ಜೀವವನ್ನ ತೆಗೆದುಬಿಟ್ಟಿದೆ. ಬಿಎಂಟಿಸಿ ಬಸ್ಗಳು ಎಷ್ಟೋ ಜನರ ಜೀವ. ಒಂದು, ಚಾಲಕರ ನಿರ್ಲಕ್ಷ್ಯದಿಂದ ಬೆಂಗಳೂರಿನಲ್ಲಿ ಎಷ್ಟೋ ಬೈಕ್ ಸವಾರರ ಜೀವ ಹೋಗಿದೆ. ಅದಾದ ನಂತರ ಬ್ರೇಕ್ ಫೇಲ್ಯೂರ್ ಆಗುತ್ತೆ. ಪದೇ ಪದೇ ಬಸ್ಗಳ ಬ್ರೇಕ್ ಫೇಲ್ ಆಗುತ್ತೆ. ನಿಮ್ಗೆ ಇನ್ನೊಂದು ಘಟನೆಯನ್ನ ಹೇಳ್ತೀವಿ. ಗೊರಗುಂಟೆಪಾಳ್ಯದಲ್ಲಿ ನಡೆದಿರುವಂಥದ್ದು ಏಪ್ರಿಲ್ 14, 2025 ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬ್ರೇಕ್ ಫೇಲ್ ಆಗಿ ಬಸ್ ನಿಲ್ಲುತ್ತೆ. ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿರಲಿಲ್ಲ. ಅವತ್ತು ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ? ಬಿಎಂಟಿಸಿ ಬ್ರೇಕ್ ಫೇಲ್, ಬ್ರಿಡ್ಜ್ ಮೇಲೆ ಇವಿ ಬಸ್ ಹಾರಿಬಿಡುತ್ತೆ. 410 FA ಗೊರಗುಂಟೆಪಾಳ್ಯ ಟು ಬನಶಂಕರಿ ಕಡೆ ಪ್ರಯಾಣವನ್ನು ಪ್ರಯಾಣಿಸ್ತಾ ಇದ್ದ ಸಂದರ್ಭದಲ್ಲಿನೇ ಏಕಾಏಕಿ ಬ್ರೇಕ್ ಫೇಲ್ ಆಗಿಬಿಡುತ್ತೆ. ಏನ್ ಮಾಡಕ್ಕಾಗುತ್ತೆ? ಚಾಲಕನಾದ್ರೂ ಏನ್ ಮಾಡಕ್ಕಾಗುತ್ತೆ? ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ನಿರ್ವಹಣೆ ಆಗ್ತಾ ಇಲ್ಲ, ಸರಿಪಡಿಸುವಂತ ಕೆಲಸ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಾಗಾದ್ರೆ ಈ ಬಿಎಂಟಿಸಿ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಪದೇ ಪದೇ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಗುದ್ದುತ್ತಂತೆ, ಆ ಬೈಕ್ ಸವಾರ ಸತ್ನಂತೆ, ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಯ್ತಂತೆ, ಅಲ್ಲಿ ಒಂದಿಷ್ಟು ಪ್ರಯಾಣಿಕರು ಗಾಯಗೊಂಡ್ರಂತೆ. ಪ್ರತಿನಿತ್ಯ ಈ ಸುದ್ದಿಗಳನ್ನು ನೋಡ್ತಾನೆ ಇರ್ತೀವಿ. ಪ್ರತಿನಿತ್ಯ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಇಲ್ಲ. ಇದನ್ನ ಯಾರು ಸರಿಪಡಿಸ್ಬೇಕಾಗಾದ್ರೆ? ಬ್ರೇಕ್ ಫೇಲ್ ಸಡನ್ ಆಗಿ ಆಗುತ್ತೆ ಅಂತ ಅಂದ್ರೆ ಏನರ್ಥ? ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ. ಜೊತೆಗೆ ಹಳೆ ಬಸ್ಗಳು ಕೂಡ ಇದಾವೆ. ಹಳೆ ಬಸ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇದ್ದಾವೆ. ಎಷ್ಟೊಂದು ಉದಾಹರಣೆಗಳನ್ನ ನೀವು ನೋಡ್ತಾ ಇದ್ದೀರಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಚರಣ್, ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದಾರ? ಗಮನಕ್ಕೆ ಬರ್ತಾ ಇಲ್ವಾ? ಯಾಕೆ ಸರಿಪಡಿಸುವಂತ ಕೆಲಸ ಆಗ್ತಾ ಇಲ್ಲ? ಎಸ್ ರಾಮು, ಪ್ರಮುಖವಾಗಿ ಏನು ಬಿಎಂಟಿಸಿ ಬೆಂಗಳೂರು
ನಾಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಜೀವನಾಡಿಗಳೇ ಜನರ ಜೀವವನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ನಿರ್ವಹಣೆಯ ಕೊರತೆಯಿಂದಾಗಿ ಈ ಒಂದು ಬಸ್ಗಳು ದಿನನಿತ್ಯ ಅಪಘಾತಕ್ಕೆ ಒಳಗಾಗ್ತಾ ಇರುವಂತದ್ದು. ಈ ಉದಾಹರಣೆಗೆ ಇವತ್ತು ಬೆಳಿಗ್ಗೆ ಕೂಡ BMTC ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಜಿಗಣಿ ಬಳಿ ಬೇಕರಿ ಒಂದಕ್ಕೆ ನುಗ್ಗಿರುವಂತದ್ದು. ಈ ಒಂದು ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಹೋದ್ರೆ ಒಂದು ವರ್ಷದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. BMTCಯ ಸವಾರ್ ಕೆಳಗೆ ಬಿದ್ದು ಸವಾರರು ಸಾವನ್ನಪ್ಪಿರುವಂತಹ ಘಟನೆಗಳು 20ಕ್ಕೂ ಹೆಚ್ಚು ದಾಖಲಾಗಿದೆ. ಅದರ ಜೊತೆಗೆ ವಾಹನಗಳು ಶಟ್ ಡೌನ್ ಆಗಿರುವಂತದ್ದು ಮತ್ತೆ ವಾಹನಗಳು ಆಕ್ಸಿಡೆಂಟ್ ಆಗಿರುವಂತಹ ಘಟನೆಗಳು ಕೂಡ ಸುಮಾರು 70ಕ್ಕೂ ಹೆಚ್ಚು BMTCಯ ಒಂದು ರಿಪೋರ್ಟ್ ನಲ್ಲೇ ದಾಖಲಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಒಂದು 4 ತಿಂಗಳಲ್ಲಿ ಇಷ್ಟೆಲ್ಲ ಅಪಘಾತಗಳು ಆಗುತ್ತೆ, BMTCಗೆ ಜನ ಬಲಿಯಾಗ್ತಾ ಇದ್ದಾರೆ ಅಂತ ಇದ್ರೂ ಕೂಡ ಯಾಕೆ BMTC ಇದೊಂದು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಬರ್ತಾ ಇರುವಂತದ್ದು. ಪ್ರಯಾಣಿಕರನ್ನ ಹೊತ್ತು ಹೋಗುವಂತಹ ಸಾರಿಗೆ ಏನಿದೆ ದಿನನಿತ್ಯ ಇದೇ ರೀತಿ ಆದ್ರೆ ಮುಂದೆ ಹೇಗೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗ್ತಾ ಇರುವಂತದ್ದು ಒಂದು BMTC ವಾಹನಗಳ ನಿರ್ವಹಣೆಯ ಕೊರತೆ. ಒಂದಿಷ್ಟು ಕಂಪನಿಗಳಿಗೆ ಗುತ್ತಿಗೆಯನ್ನ ನೀಡಿರೋದ್ರಿಂದಾಗಿ ಬಸ್ಗಳ ನಿರ್ವಹಣೆ ಆಗ್ತಾ ಇಲ್ಲ. ಜೊತೆಗೆ ದಿನನಿತ್ಯ ಡಿಪೋಗಳಲ್ಲಿ ಚೆಕ್ ಮಾಡಿ ಹೊರ ಬರಬೇಕಾಗ್ತಿದ್ದಂತ ಬಸ್ಸುಗಳು ಅವಸರದಲ್ಲಿ ಹೊರಗೆ ಬರ್ತಾ ಇದೆ. ಯಾವುದೇ ರೀತಿಯಾದಂತಹ ಡಿಪೋದಲ್ಲಿ ಇದರ ಸೇಫ್ಟಿ ಚೆಕಿಂಗ್ ಆಗಿರಬಹುದು, ಮೇಂಟೆನೆನ್ಸ್ ಆಗಿರಬಹುದು, ಇವೆಲ್ಲ ಚೆಕ್ ಆಗ್ತಾ ಇಲ್ಲ. ಇನ್ನು ಹಳೆಯ ಬಸ್ಗಳನ್ನ BMTC ಯಥಾ ಪ್ರಕಾರ ಓಡಿಸ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿಲ್ಲ. ಹೊಸ ವಾಹನಗಳನ್ನ ತಗೊಂಡಿದ್ದಾರೆ, ಆದ್ರೆ ಹಳೆ ವಾಹನಗಳಿಗೆ ಹಳೆ ಬಸ್ಗಳಿಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಸ್ಥಿತಿಗತಿಗಳನ್ನ ಕೊಡುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡುವಂತದ್ದಾಗಿರ್ಬೋದು, ಅವುಗಳನ್ನ ಶೆಡ್ ಮಾಡಿ ಬೇರೆ ಬಸ್ಗಳನ್ನ ಬದಲಿ ರೂಟ್ಗೆ ಹಾಕುವಂತದ್ದಾಗಿರ್ಬೋದು, ಇವೆಲ್ಲ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಚಾಲಕರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ಆಕ್ಸಿಡೆಂಟ್ಗಳು ಈಗ ಜಿಗಣಿಯಲ್ಲ ಆಗಿರುವಂತದ್ದಾಗಿರಬಹುದು, ಅದೇ ರೀತಿಯಾಗಿ ಏರ್ಪೋರ್ಟ್ ಮಾರ್ಗದಲ್ಲಿ ಇವತ್ತು ಬೆಳಗ್ಗೆ ಆಗಿರುವಂತಹ ಒಂದು ಆಕ್ಸಿಡೆಂಟ್ ಏನಿದೆ ಇವೆಲ್ಲ ಕೂಡ ಚಾಲಕರ ನಿರ್ಲಕ್ಷ್ಯದಿಂದ ಆಗಿರುವಂತದ್ದು. ಚಾಲಕರಿಗೆ ಒಂದು ರೀತಿಯಲ್ಲಿ ತರಬೇತಿಯನ್ನು ನೀಡುತ್ತದೆ. ಒಂದು ಕಂಪನಿಯಿಂದ ಚಾಲಕರನ್ನ ಕರೆದುಕೊಂಡು ಬಂದು ಯಾವ ರೀತಿ ಪ್ರಯಾಣಿಕರ ಜೊತೆ ವರ್ತನೆಯನ್ನ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಬಸ್ ಅನ್ನ ಚಲಾಯಿಸಬೇಕು ಅನ್ನುವಂತಹ ತರಬೇತಿಯನ್ನ ನೀಡುತ್ತೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಅಪಘಾತಗಳ ಸಂಖ್ಯೆ ಮಾತ್ರ ಏರ್ತಾನೆ ಇದೆ. ಎಲ್ಲೋ ಒಂದು ಕಡೆಯಲ್ಲಿ BMTC ಜನರ ಪಾಲಿಗೆ ಯಮ ಆಗ್ತಾ ಇದೆಯಾ ಅನ್ನುವಂತ. ಓಕೆ, ಥ್ಯಾಂಕ್ ಯು ಚರಣ್ ತಮ್ಮೆಲ್ಲ ಮಾಹಿತಿಗಾಗಿ.